ಅಕ್ಟೋಬರ್ 20, 2020ನೇ ಸಾಲಿನ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಧಾರವಾಡ ಹಾಗೂ ಕರ್ನಾಟಕದ ಎಲ್ಲ ಸಮಸ್ತ ಹಿರಿಯರಿಗೆ ಮತ್ತು ಗುರುಗಳಿಗೆ ಹಾಗೂ ಯುವಶಕ್ತಿಗೆ ನಾನು ಪ್ರಪ್ರಥಮವಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಶುಭ ಕಾಮನೆಗಳನ್ನು ಬಯಸ್ತಾ ಇದ್ದೀನಿ, ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಸರ್, ನಿಮ್ಮ ಪರಿಚಯ ಮಾಡಿಕೊಡ್ರಿ. ನನ್ನ ಹೆಸರು ನಾಗರಾಜ್ ಹಂಗಳಕಿ ಅಂತೇಳಿ, ಧಾರವಾಡದವರು. ಮೂಲತಃ ನಾನು ನಮ್ಮ ಕಾಲೇಜು ವಿದ್ಯಾರ್ಥಿ ಯಾವಾಗಿಂದ ನಾನು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದೆ. ಸಮಾಜ ಸೇವೆಯಲ್ಲಿ ನಿರಂತರ ನಾನು ಕೆಲಸ ಮಾಡ್ತಾ ಬಂದಾಗ BJP ಕಾರ್ಯಕರ್ತನಾಗಿಯೂ ಕೂಡ ನಾನು ಕೆಲಸ ಮಾಡ್ತಾ ಇರೋದು ಭಾಳ ವರ್ಷಗಳಿಂದ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಉದ್ದೇಶ ಏನಂತಂದರೆ ಜನರಿಗೆ ಸೇವೆ ಮಾಡಬೇಕು, ಜನರಿಗೆ ಒಳ್ಳೆಯ ಒಂದು ನನ್ನಿಂದ ಸಹಾಯ ಆಗಬೇಕು ಅನ್ನೋದನ್ನು ವಿಚಾರ ಮಾಡಿಕೊಂಡು ನಾನು ಕೆಲಸ ಮಾಡ್ತಾಯಿದ್ದೀನಿ. ಯಾವುದಕ್ಕೂ ನಾವು ಇವತ್ತಿನ ದಿನ ಒಂದು ಒಳ್ಳೆಯ ಒಂದು ಧಾರವಾಡದಲ್ಲಿ ದುರ್ಗಾದೇವಿ ದೇವಸ್ಥಾನ ಅತ್ಯಂತ ಒಂದು ಪ್ರಸಿದ್ಧಿಯಾದಂಥ ದೇವಸ್ಥಾನದಲ್ಲಿ ನಾನು ಬಂದಾಗ ತಾವು ಇಲ್ಲಿ ಬಂದಿದ್ದೀರಿ. ನಿಮ್ಮ ಒಂದು ಈ ಒಂದು ಸೇವೆಯನ್ನು ಇವತ್ತಿನ ದಿನ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ ನಮ್ಮ ಧಾರವಾಡದ ಎಲ್ಲರಿಗೂ ಒಂದು ಒಳ್ಳೆಯ ಆರೋಗ್ಯ ದೇವರು ಇವತ್ತಿನ ದಿನ ಕೊಡಬೇಕು. ಇವತ್ತಿನ ದೀಪಾವಳಿ ಪ್ರಯುಕ್ತ ಎಲ್ಲರಿಗೂ ರೋಗ ರುಜಿನಗಳು ಹೋಗಿ ಎಲ್ಲರೂ ಒಂದು ಮನೆಗೆ ಒಂದು ಧನ್ವಂತರಿ ದೇವರು ಎಲ್ಲರಿಗೂ ಆರೋಗ್ಯವನ್ನು ಕೊಡಲಿ, ಐಶ್ವರ್ಯಗಳನ್ನು ಕೊಡಲಿ, ಅವ್ರ ಮನೆಗೆ ಅವ್ರಿಗೆ ಒಳ್ಳೆಯ ಸ್ಥಾನಮಾನಗಳನ್ನು ಕೊಡಲಿ ಅಂತ ಎಲ್ಲರನ್ನೂ ಬಯಸುತ್ತಾ ನಮ್ಮ ಧಾರವಾಡ ಶಾಂತಿಯುತವಾಗಿರಬೇಕು. ನಮ್ಮ ಧಾರವಾಡ ಯಾವ ರೀತಿ ಪೇಡೆ ಫೇಮಸ್ ಇದೆಯಲ್ಲ ಆ ರೀತಿ ಪ್ರತಿಯೊಂದರ ಮನಸ್ಸಿನಲ್ಲಿ ಒಂದು ಸ್ವೀಟ್ ಬರುವಂಗೆ, ಸಂತೋಷದಿಂದ ಇರುವಂಗೆ, ಸಹಕಾರದಿಂದ ಇರುವಂಗೆ ಸಹಾಯ ಹಸ್ತ ನೀಡಿ ಎಲ್ಲರೂ ಅಧಿಕಾರಿಗಳಾಗಲಿ ಮತ್ತು ನಮ್ಮ ಯಾರು ಆಡಳಿತದಲ್ಲಿ ಮುಖ್ಯ ಒಂದು ಶಾಸಕರಾಗಲಿ MP ಅವರಾಗಲಿ ಎಲ್ಲರೂ ಒಳ್ಳೆಯವರಿದ್ದಾರೆ. ಅದು ಎಲ್ಲರಿಗೂ ಒಂದು ಪ್ರತಿಯೊಬ್ಬರು ಒಳ್ಳೆಯ ಒಂದು ಸೇವೆ ಮಾಡಿಕೊಂಡು ಧಾರವಾಡವನ್ನು ಹೆಸರನ್ನು ಮುಂದೆ ತರಬೇಕು. ನಮ್ಮ ರಾಜ್ಯದಲ್ಲಿ ಧಾರವಾಡ ಪ್ರಥಮವಾಗಿ ಮುಂಚೂಣಿಯಲ್ಲಿ ಬರಬೇಕು ಅನ್ನೋದನ್ನು ನಾವು ಆಶೆಯನ್ನು ವ್ಯಕ್ತಪಡಿಸಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರಿಗೂ ಮತ್ತೊಮ್ಮೆ ಶುಭಕಾಮನೆಗಳನ್ನು ಬಳಸ್ತಾ ಇದ್ದೀನಿ.